ಗಂಡ ಕೆಲಸಕ್ಕೆ ಗೋಯಿಂಗ್ ಪತ್ನಿ ಲವರ್ ಜೊತೆ ಡಿಂಗ್ ಡಾಂಗ್ ಮಾಡ್ತಾ ಇರುವಂಥದ್ದು. ಕಸ ಹಾಕಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವಳು ಲವರ್ ಜೊತೆ ಜೂಟ್ ಆಗ್ತಾರೆ. ಅಷ್ಟು ಬೇಗ ನ್ಯೂಸ್ಗೆ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಆದಂತಹ ಲೈವ್ ದೃಶ್ಯ. ಗಂಡ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಆದಂತಹ ಘಟನೆ. ಕಸ ಹಾಕಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವಳು ಲವರ್ ಜೊತೆ ಜೂಟ್ ಅಂತ. ಅಷ್ಟು ಬೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಲೈವ್ ದೃಶ್ಯ ಲಭ್ಯ ಆಗಿದೆ. ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಆಂಟಿ ಲವ್ ಸ್ಟೋರಿ. ಬಗಲ್ಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇಬ್ಬರು ಮಕ್ಕಳೊಂದಿಗೆ ಪ್ರಿಯಾಂಕಾ ಮತ್ತೆ ಪತಿ ಶರತ್ ವಾಸವಾಗಿರ್ತಾರೆ. ಕಟಿಂಗ್ ಶಾಪ್ ನಡೆಸ್ತಾ ಇದ್ದಂತಹ ಪ್ರಭು ಜೊತೆಗೆ ಪ್ರಿಯಾಂಕಾ ಸ್ನೇಹ ಆಗಿರುತ್ತೆ. ಕೆಲ ದಿನಗಳ ನಂತರ ಶುರುವಾಗಿರುತ್ತೆ ಕರೆನ್ಸಿ ಲವ್ ಸ್ಟೋರಿ. ಗಂಡನ ಮೇಲಿಲ್ಲ ಲವ್, ಪ್ರಿಯತಮನ ಮೇಲೆ ಪ್ರೇಮಾಂಕುರ. ಗಂಡ ಮನೆಯಿಂದ ಹೋಗೋದನ್ನೇ ಕಾಯ್ತಾ ಇರ್ತಾಳೆ ಪ್ರಿಯಾಂಕಾ. ಪ್ರಿಯತಮ ಪ್ರಭು ಜೊತೆ ಜಂಟಿಯಾಗಿ ಲವ್ವಿ ಡವ್ವಿ ಕೂಡ ಆಟ ಶುರುವಾಗಿರುತ್ತೆ. ವಿಚಾರ ತಿಳಿದು ಹೆಂಡತಿಗೆ ಬುದ್ಧಿವಾದ ಕೂಡ ಹೇಳಿರ್ತಾನೆ ಪತಿ ಶರತ್. ಪತಿ ಪ್ರೀತಿಗಿಂತ ಲವರ್ ಮೇಲಿನ ವ್ಯಾಮೋಹವೇ ಹೆಚ್ಚಿಗೆ ಆಗಿರುತ್ತೆ ಈಕೆಗೆ. ಸೊ ಪ್ರಿಯಾಂಕರ ಪ್ರಭು ಜೊತೆ ಓಡಿ ಹೋಗೋದಕ್ಕೆ ಪ್ರಿಯಾಂಕಾ ಪ್ಲಾನ್ ಮಾಡಿರುವಂಥದ್ದು. ಒಂದು ಕೈಯಲ್ಲಿ ಕಸದ ಬಕೆಟ್, ಮತ್ತೊಂದರಲ್ಲಿ ಬ್ಯಾಗ್ ಅನ್ನು ಹಿಡ್ಕೊಂಡು ಗಂಡ ಮನೆಯಲ್ಲಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಪ್ರಿಯಾಂಕರ ಪ್ರಭು ಜೊತೆಗೆ ಓಡ್ ಹೋಗಿದ್ದಾಳೆ. ಊಟದಲ್ಲಿ ನಿದ್ದೆ ಮಾತ್ರೆ ಹಾಕಿ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಪತಿರಾಯ. ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಗಂಡ ಪಾಪ ಹೆಂಡತಿಗೆ ಬುದ್ಧಿಯನ್ನು ಕೂಡ ಹೇಳಿ ಅದು ತಪ್ಪು ಅಂತಲೂ ಕೂಡ ತಿಳಿ ಹೇಳಿರ್ತಾರೆ. ಸೊ ನೋಡಿ, ಅವರೇ ಗಂಡ ಕೆಲ್ಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಪಾಪಿ ಪತಿ ಈ ರೀತಿಯಾಗಿ ಮಾಡಿರುವಂಥದ್ದು. ನೋಡಿ, ಕ್ಷಮಿಸಿ ಆ ಮನುಷ್ಯ ಪಾಪ ಬುದ್ಧಿ ಹೇಳಿ ತಿದ್ದುವಂತಹ ಪ್ರಯತ್ನ ಮಾಡಿ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾನೆ. ಆದರೂ ಕೂಡ ಇವಮ್ಮ ಅರ್ಥ ಮಾಡ್ಕೊಂಡಿಲ್ಲ ಮತ್ತು ಕೂಡ ಪ್ರಿಯಕರನ ಜೊತೆ ಜೂಟ್ ಅಂದಿದ್ದಾರೆ. ಇಬ್ರು ಮಕ್ಕಳು ಕೂಡ ಇದಾರಂತೆ. ಇನ್ನು ಏನೇನೆಲ್ಲ ಕೇಳಬೇಕೋ, ಏನೇನೆಲ್ಲ ನೋಡಬೇಕೋ ಗೊತ್ತಿಲ್ಲ, ಏನೇನೆಲ್ಲ ಓದಬೇಕೋ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಏನಿದು ಡೈಲಿ ಒಂದೊಂದು ಈ ರೀತಿಯಾದಂತಹ ಪ್ರಕರಣಗಳನ್ನು ಕೇಳ್ತಾನೆ ಇದ್ದೀವಿ. ಗಂಡನ್ ಬಿಟ್ಬಿಡೋದು, ಈ ಕಡೆ ಪ್ರಿಯಕರನ್ ಜೊತೆ ಓಡ್ ಹೋಗೋದು, ಇಬ್ರು ಮಕ್ಕಳು ಕೂಡ ಇದಾರಂತೆ ಆಕೆಗೆ. ಆಮೇಲೆ ಜೊತೆಗೆ ಪ್ರಿಯಕರನಿಗೋಸ್ಕರ ಒಂದ್ ಕಡೆ ಗಂಡನ್ನೇ ಕೊಲೆ ಮಾಡೋದು. ಒಂದಲ್ಲ ಒಂದು ನ್ಯೂಸ್ ಈ ರೀತಿ ಡೈಲಿ ಕೇಳ್ತಾನೆ ಇರ್ತೀವಿ. ಸೊ ಯಾಕೆ ಹೀಗೆ ಆಗ್ತಾ ಇದೆ? ಸೊ ಪರ್ಟಿಕ್ಯುಲರ್ಲಿ ಈ ಪ್ರಕರಣವನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಅವರು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶನೂ ಕೂಡ ಕೊಟ್ಟಿರ್ತಾರೆ ಗಂಡ. ಆದ್ರೂ ಕೂಡ ಆಕೆ ಕಸ ಹಾಕ್ಬಿಡ್ತೀನಿ ಅಂತ ಹೋದವಳು ನಿದ್ದೆ ಮಾತ್ರೆ ಕೂಡ ಹಾಕ್ಬಿಟ್ಟು ಗಂಡನಿಗೆ ಎಸ್ಕೇಪ್ ಆಗಿದ್ದಾಳೆ ಅನ್ನುವಂತಹ ಮಾಹಿತಿ ಇದೆ. ಎಲ್ಲಿದ್ದಾರೆ ಏನು ಎತ್ತ ಏನಾದ್ರೂ ಮಾಹಿತಿ ಇದೆಯಾ ಅರುಣ್? ರೋಜಾ, ಏನಂದ್ರೆ ಬೆಂಗಳೂರಿನ ಬಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಗಂಡ ಹೆಂಡತಿ ಇಬ್ರು ಸಹ ಏನು ಬಗಲಗುಂಟೆಯಲ್ಲಿ ವಾಸವಾಗಿರ್ತಾರೆ. ಜೊತೆಗೆ ಏನಂದ್ರೆ ಅದೇ ಏರಿಯಾದಲ್ಲಿ ಒಬ್ಬ ಕಟಿಂಗ್ ಶಾಪ್ ಇಟ್ಕೊಂಡಿರ್ತಾನೆ. ಆತನ ಜೊತೆಗೆ ಆ ಮಹಿಳೆ ಓಡೋಗಿರೋದು ಅಂತ ಹೇಳ್ಬಿಟ್ಟು ಗಂಡ ಇದೀಗ ಬಗಲಗುಂಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಹಿಂದೆನೂ ಸಹ ಗಂಡ ಹೆಂಡತಿಗೆ ಬುದ್ಧಿವಾದ ಹೇಳಿರ್ತಾನೆ. ಯಾಕಂದ್ರೆ ಆತನ ಜೊತೆ ಹೋಗ್ಬೇಡ ಮತ್ತೆ ಆತನ ಜೊತೆ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿದ್ರು. ಆಕೆ ಮಾತನ್ನ ಏಪ್ರಿಲ್ 11ನೇ ತಾರೀಕು ಆಕೆ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಹೋಗಿರುವಂತದ್ದು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಸಹ ಸಿಕ್ಕಿರುವಂತದ್ದು. ಜೊತೆಗೆ ಏನಂದ್ರೆ ಆಕೆ ಕಸ ಆಗ್ಬಿಟ್ಟು ಬರ್ತೀನಿ ಅಂತ ಹೋಗಿರುವಂತದ್ದು. ಆಕೆ ಮತ್ತೆ ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆ ಪತಿ ಇದೀಗ ಬಗಲಗುಂಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ದೂರು ದಾಖಲಿಸಿಕೊಂಡಂತ ಪೊಲೀಸರು ಇದೀಗ ಹುಡುಕಾಟ ಸಹ ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮತ್ತೆ ಆತ ಯಾರ ಜೊತೆ ಹೋಗಿದ್ದಾರೆ, ಆ ಯುವಕ ಯಾರಿದ್ದಾರೆ, ಪ್ರಭು ಅನ್ನೋ ಯುವಕ, ಸೊ ಆತನನ್ನು ಸಹ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ರೋಜಾ, ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನೋಡಿ, ಗಂಡ ಒಂದ್ಸಲ ಹೆಂಡತಿ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ತಿದ್ದಿ ಬುದ್ಧಿವಾದ ಹೇಳಿರ್ತಾರೆ. ಕಟಿಂಗ್ ಶಾಪ್ ಇಟ್ಕೊಂಡಿರ್ತಾನಂತೆ ಅದೇ ಏರಿಯಾದಲ್ಲಿ, ಆ ಮನೆ ಏನಿರುತ್ತೆ ಅದೇ ಏರಿಯಾದಲ್ಲಿ. ಸೊ ಅಲ್ಲಿ ಪರಿಚಯ ಆಗಿ ಸ್ನೇಹವಾಗಿ ಪ್ರೇಮಾಂಕುರವಾಗಿದೆ. ಸೊ ಗಂಡ ಆಫೀಸ್ಗೆ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಲವಿ ಡವಿ ಕೂಡ ನಡೆದಿರುತ್ತೆ. ಸೊ ಗಂಡನಿಗೆ ಗೊತ್ತಾಗಿ ತಿದ್ದುವಂತಹ ಪ್ರಯತ್ನ ಮಾಡಿದ್ರು ಕೂಡ ಆಕೆಗೆ ತಿದ್ಕೊಳ್ಳುವಂತಹ ಮನಸ್ಥಿತಿಲಿ ಆಕೆ ಇರಲಿಲ್ಲ.